ನಮಸ್ಕಾರ ವೀಕ್ಷಕರೇ. ನಾನು ನಿಮಗೆ ತೋರಿಸ್ತಿರುವ ಹಾಗೆ ಮೆಸೇಜ್ ನಿಮ್ಮೆಲ್ಲರಿಗೂ ಬಂದಿದೆ ಅನ್ಕೋತೀನಿ. ಈ ಮೆಸೇಜ್ನಲ್ಲಿ ಏನಿದೆಯಪ್ಪ ಅಂತಂದರೆ ನೋಡಿ, ಈಗ ಫ್ರೆಷರ್ ಆಗಿದ್ದರೆ ಒಂದೆಲ್ಲ ಕರ್ನಾಟಕ ಬೋರ್ಡ್ ಆಗಿದ್ದರೆ ಆಟೋಮೆಟಿಕ್ಲಿ ಕ್ಲಾಸ್ 12 ರೆಜಿಸ್ಟರ್ ನಂಬರ್ ಅದು ಆಟೋಮೆಟಿಕ್ಲಿ ತೆಗೆದುಕೊಂಡಿತ್ತು, ನೀವೇನು ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಅವ್ರ ಮಾರ್ಕ್ಸ್ ಈಸಿಲಿ ಫೆಚ್ ಆಗುತ್ತೆ. ಆದರೆ ರಿಪೀಟರ್ ಆಗಿದ್ದರೆ ಅವ್ರು ಕಂಪಲ್ಸರಿ ಕರೆಕ್ಟಾಗಿ ರೆಜಿಸ್ಟರ್ ನಂಬರ್ ಮತ್ತು ಇಯರ್ ಆಫ್ ಪಾಸಿಂಗಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಮತ್ತು ಆಮೇಲೆ CBSE ಈ ಥರ ಬೋರ್ಡ್ ಆಗಿದ್ದರೆ ದಯವಿಟ್ಟು ಇಯರ್ ಆಫ್ ಪಾಸಿಂಗ್ ಮತ್ತು ಮೇಲೆ ರೋಲ್ ನಂಬರ್ನ ಕರೆಕ್ಟ್ ಎಂಟ್ರಿ ಮಾಡಿ, ಯಾಕಂದರೆ ಆಟೋಮೆಟಿಕ್ ಫೆಚಿಂಗ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಬೇರೆ ಸ್ಟೇಟ್ ನೋಡಾಗಿದ್ದರೆ ಅಂದರೆ ಬೇರೆ ಸ್ಟೇಟಲ್ಲಿ ಕ್ಲಾಸ್ 12 ಕಂಪ್ಲೀಟ್ ಮಾಡಿದರೆ ಅವ್ರು ಎಂಟ್ರಿ ಮಾಡಬೇಕಾಗುತ್ತೆ ಮಾರ್ಕ್ಸ್. ಬಟ್ ರಿಪೀಟರ್ ಆಗಿದ್ದು ಕರ್ನಾಟಕದಲ್ಲಿ ಸ್ಟಡಿ ಮಾಡಿದರೆ ಅಥವಾ PUC ಬೋರ್ಡ್ನಿಂದ ಫ್ರೆಷರ್ ಆಗಿದ್ದರೆ ಅಥವಾ CBSE ಬೇರೆ ಯಾವುದೇ ಬೋರ್ಡ್ ಕರ್ನಾಟಕದಿಂದ ಅಂತೇಳಪ್ಪ ಕರ್ನಾಟಕದಲ್ಲಿ ಕಂಪ್ಲೀಟ್ ಆಗಿತ್ತು ಅಂದರೆ ಆಟೋಮೆಟಿಕ್ಲಿ ಫೆಚ್ ಆಗುತ್ತೆ. ಇಲ್ಲಿ ತಿಳಿಸಿರೋದೇನಪ್ಪ ಅಂದರೆ ರೋಲ್ ನಂಬರ್ ನೀವು ಎಂಟ್ರಿ ಮಾಡಿದ್ದು ಕರೆಕ್ಟ್ ಇದೆಯಾ, ಇಯರ್ ಆಫ್ ಪಾಸಿಂಗ್ ಕರೆಕ್ಟ್ ಇದೆಯಾ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಅಂದರೆ ತಪ್ಪಿತ್ತಂದರೆ ಅದನ್ನು ಅಪ್ಡೇಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಆಲ್ರೆಡಿ ಕರೆಕ್ಟ್ ಇದ್ದರೆ ವರಿಬೇಡ, ಆಲ್ರೆಡಿ ಅಪ್ಲಿಕೇಶನ್ ಫಾರ್ಮ್ ತೆಗೆದುಕೊಂಡು ಅಲ್ಲಿ ನಿಮ್ಮ ರೋಲ್ ನಂಬರ್ ಏನಿದೆ ಕರೆಕ್ಟಾಗಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಓಕೆ, ಇದೇ ಈ ಮೆಸೇಜ್ನಲ್ಲಿದ್ದು ಭಾಳ ಜನ ಸೇಮ್ ಕ್ವಶನ್ ಕೇಳ್ತಾ ಇದ್ದಾರೆ, ಅದಕ್ಕೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದಾರೆ. ಅಪ್ಡೇಟ್ ನೀಡ್ತಾ ಇರ್ತೀನಿ. ಕೌನ್ಸಿಲಿಂಗ್ ಗೈಡೆನ್ಸ್ಗಾಗಿ ವಾಟ್ಸಪ್ ಮಾಡಿ. ಮತ್ತೊಂದು ಮುಂದೆ ವಿಡಿಯೋದಲ್ಲಿ ಟೇಕ್ ಕೇರ್, ಬಾಯ್.